ಶ್ರೀ ಗುರುಭ್ಯೋ ನಮಃ. ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀಮಾತ್ರೇ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋ ಟಾಕ್ಸ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈಗಾಗಲೇ ನಮ್ಮ ಚಾನಲ್ನಲ್ಲಿ ಹಿಂದಿನ ತಿಂಗಳದ ಮಾಸ ಭವಿಷ್ಯವನ್ನು ನೋಡಿದ್ದೀರಿ, ಉತ್ತಮ ರೀತಿಯಾಗಿರ್ತಕ್ಕಂಥ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ಇದೇ ರೀತಿಯಾದಂಥ ಪ್ರೋತ್ಸಾಹವನ್ನು ನಾನು ಬಯಸ್ತೇನೆ. ತಮಗೆಲ್ಲರಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ. ಇವತ್ತಿನ ದಿವಸ ಜುಲೈ ತಿಂಗಳಿನಲ್ಲಿ ಗ್ರಹಸ್ಥಿತಿಗಳ ಪ್ರಕಾರವಾಗಿ ಗ್ರಹಗಳು ಸಂಚರಿಸುವಾಗ 12 ರಾಶಿಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. ಪ್ರಥಮವಾಗಿ ಗ್ರಹಸ್ಥಿತಿಯನ್ನು ನೋಡುವ. ಯಾವ್ಯಾವ ರಾಶಿಗೆ ಯಾವ್ಯಾವ ಗ್ರಹಗಳ ಸ್ಥಾನ ಪಲ್ಲಟ ಇದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. 6ನೇ ತಾರೀಕು ಕರ್ಕಾಟಕ ರಾಶಿಗೆ ಶುಕ್ರನ ಪ್ರವೇಶವಾಗುವಂಥದ್ದು. ಅದೇ ರೀತಿಯಾಗಿ 12ನೇ ತಾರೀಕು ವೃಷಭ ರಾಶಿಗೆ ಕುಜನ ಪ್ರವೇಶವಾಗುವಂಥದ್ದು. ಅದೇ ರೀತಿ 16ನೇ ತಾರೀಕು ಕರ್ಕಾಟಕ ರಾಶಿಗೆ ರವಿಯ ಪ್ರವೇಶವಾಗುವಂಥದ್ದು. 19ನೇ ತಾರೀಕು ಸಿಂಹ ರಾಶಿಗೆ ಬುಧನ ಪ್ರವೇಶವಾಗುವಂಥದ್ದು. ಅದೇ ರೀತಿ 31ನೇ ತಾರೀಕು ಸಿಂಹ ರಾಶಿಗೆ ಶುಕ್ರನ ಪ್ರವೇಶವಾಗುವಂಥದ್ದು. ಹೀಗಿದೆ ಗ್ರಹಸ್ಥಿತಿ ವೀಕ್ಷಕರೇ. ಹಾಗಾದರೆ ಈ ತಿಂಗಳಿನಲ್ಲಿ ವಿಶೇಷವಾಗಿರ್ತಕ್ಕಂತಹ ಒಂದು ಪೌರ್ಣಿಮೆ ಬರಲಿದೆ. ಅದು ಗುರುಪೂರ್ಣಿಮೆ. ನಮ್ಮ ಮಾರ್ಗದರ್ಶಕರನ್ನು, ನಮ್ಮ ಗುರುವನ್ನು, ಅದೇ ರೀತಿ ವಿದ್ಯಾಭ್ಯಾಸ, ಜೀವನ ಎಲ್ಲವುದನ್ನು ಕಲಿಸಿಕೊಟ್ಟಂತಹ ತಂದೆ ತಾಯಿಯರನ್ನು, ಗುರುಗಳನ್ನು ಎಲ್ಲವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡುವಂತಹ ದಿವಸ ಆಗಿದೆ. 21ನೇ ತಾರೀಕು ಗುರುಪೂರ್ಣಿಮೆ ಇರುವಂಥದ್ದು. ಅವತ್ತಿನ ದಿವಸ ನಮ್ಮ ಎಲ್ಲ ಗುರುಗಳನ್ನು ಕೂಡ ನಾವು ಸ್ಮರಣೆ ಮಾಡುವಂಥದ್ದು, ಗುರುಗಳಿಗೆ ವಿಧೇಯರಾಗಿರುವಂಥದ್ದು, ಗುರುವಿನ ಭಕ್ತಿ, ಗುರುವಿನಲ್ಲಿ ಇರುವಂಥ ಶ್ರದ್ಧೆ, ಅದೇ ರೀತಿಯಾಗಿ ಗುರುಗಳು ಹಾಕಿಕೊಟ್ಟಂತಹ ಮಾರ್ಗ ನಮ್ಮ ಜೀವನದಲ್ಲಿ ಸಕಲ ವಿಷಯದಲ್ಲಿಯೂ ಕೂಡ ಸಂಸ್ಕಾರವಂತರಾಗಿ ತಗೊಂಡು ಹೋಗಲಿಕ್ಕೆ ಅನುಕೂಲ ಮಾಡಿಕೊಡುವಂತಹ ಒಂದು ಶಕ್ತಿಯಾಗಿರುವಂಥದ್ದು ಗುರುವಿಂದಾಗಿದೆ ವೀಕ್ಷಕರೇ. ಹಾಗಾದ ಕಾರಣ ನಾವೆಲ್ಲರೂ ಕೂಡ 21ನೇ ತಾರೀಕು ಗುರುಪೂರ್ಣಿಮೆಯನ್ನು ಆಚರಿಸಬೇಕಾಗಿದೆ. ಇದರಿಂದಾಗಿ ಗುರುವಿನ ಅನುಗ್ರಹವನ್ನು ನಾವೆಲ್ಲರೂ ಕೂಡ ನಮ್ಮ ಜೀವನಕ್ಕೆ ಪಡಿಬೇಕಾಗಿದೆ ವೀಕ್ಷಕರೇ. ನಾವು ಈ ತಿಂಗಳಿನಲ್ಲಿ ಗ್ರಹಸ್ಥಿತಿ ಪ್ರಕಾರ ಗೋಚಾರ ಫಲವನ್ನು ತಿಳಿದುಕೊಳ್ಳುವ. ಇದು ಗೋಚಾರ ಫಲವಾಗಿರುವುದರಿಂದಾಗಿ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ದಶಾಭುಕ್ತಿ ಫಲ ಇರಬಹುದು, ಅಥವಾ ಗೋಚಾರ ಫಲವು ಕೂಡ ಇಂಡಿವಿಜುವಲ್ ಆಗಿರ್ತಕ್ಕಂತಹ ಜಾತಕದಲ್ಲಿ ಫಲಗಳು ಬೇರೆ ಇರ್ತವೆ. ನಿಮ್ಮ ಜಾತಕವನ್ನು, ಜನ್ಮಕುಂಡಲಿಯನ್ನು ನುರಿತ ಜ್ಯೋತಿಷ್ಯರಲ್ಲಿ, ದೈವಜ್ಞರಲ್ಲಿ ವೀಕ್ಷಣೆ ಮಾಡಿಕೊಂಡು ಪರಿಹಾರವನ್ನು ಕಂಡುಕೊಳ್ಳಿ. ಅದೇ ರೀತಿ ಗೋಚಾರ ಫಲವನ್ನು ನಾವು ಇವತ್ತಿನ ದಿವಸ ತಿಳಿದುಕೊಳ್ಳುವ. ಕನ್ಯಾ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. ಜನ್ಮರಾಶಿಯಲ್ಲಿ ಸಂಚಾರ ಮಾಡುವಂತಹ ಕೇತುವಿನಿಂದಾಗಿ ಸ್ವಲ್ಪ ಟೆನ್ಷನ್ ಬರುವಂಥ ಸಾಧ್ಯತೆಗಳಿದೆ. ಕಾರ್ಯದಲ್ಲಿ, ಕೆಲಸದಲ್ಲಿ ಒತ್ತಡಗಳು ಬರುವಂಥ ಸಾಧ್ಯತೆಗಳಿದೆ. ಕೆಲವಷ್ಟು ನಿರ್ಧಾರಗಳನ್ನು ತಗೊಳ್ಳಿಕ್ಕೆ ಗೊಂದಲಗಳಾಗುವಂಥ ಸಾಧ್ಯತೆಗಳಿದೆ. ಕೆಲವಷ್ಟು ವಿಷಯದಲ್ಲಿ ಭಯಗಳು ಬರುವಂಥ ಸಾಧ್ಯತೆಗಳಿದೆ. ಜಾಗ್ರತೆಯಿಂದ ಮುಂದುವರಿಯಿರಿ. ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಗುರುವಿನಿಂದಾಗಿ ಒಳ್ಳೆಯ ಯೋಗ ಫಲಗಳು ಎಲ್ಲವೂ ಕೂಡ ಇದೆ ವೀಕ್ಷಕರೇ. ಇನ್ನು ದ್ವಿತೀಯ ಸ್ಥಾನವನ್ನು ನೋಡೋದಾದರೆ ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ ಸ್ಥಾನವೂ ಕೂಡ ದ್ವಿತೀಯ ಸ್ಥಾನ ಆಗಿರುತ್ತೆ. ಆ ಅಧಿಪತಿಯಾಗಿರ್ತಕ್ಕಂಥ ಶುಕ್ರನು ಮಿತ್ರನ ಕ್ಷೇತ್ರದಲ್ಲಿರೋದ್ರಿಂದ ಹಣದ ವಿಷಯದಲ್ಲಿ ಒಳ್ಳೆಯ ಸಹಾಯ ಸಹಕಾರಗಳು ಒದಗಿ ಬರುವಂಥ ಯೋಗಗಳಿದೆ. ಅಚಾನಕ್ಕಾಗಿ ಅನಿರೀಕ್ಷಿತ ಧನಲಾಭಗಳು ಕೂಡ ಬರುವಂಥ ಸಾಧ್ಯತೆಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ನಿಮ್ಮ ಮಾತಿನಿಂದಾಗಿ ಒಳ್ಳೊಳ್ಳೆ ಅವಕಾಶಗಳು, ವ್ಯವಸ್ಥೆಗಳು, ಕೆಲಸ ಕಾರ್ಯಗಳಲ್ಲಿ ಕೂಡ ಅಭಿವೃದ್ಧಿಯನ್ನು ಕಾಣುವಂಥ ಯೋಗಗಳಿದೆ. ಕುಟುಂಬದಲ್ಲಿಯೂ ಕೂಡ ಸಾಮರಸ್ಯದಿಂದ ನಡೆದುಕೊಂಡು ಹೋಗುವಂಥ ಯೋಗಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನು ತೃತೀಯ ಸ್ಥಾನವನ್ನು ನೋಡೋದಾದರೆ ಸಹಾಯ ಸಹಕಾರ, ಪರಾಕ್ರಮ ಸ್ಥಾನವೂ ಕೂಡ ಹೌದು, ಸಹೋದರ ಸ್ಥಾನವೂ ಹೌದು. ಈ ಸ್ಥಾನಾಧಿಪತಿಯಾಗಿರ್ತಕ್ಕಂತಹ ಕುಜನು ತನ್ನ ಸ್ವಕ್ಷೇತ್ರದಲ್ಲಿ ಮೇಷರಾಶಿಯಲ್ಲಿ ರುಚಕ ಯೋಗ ಪ್ರಧಾನಾಗಿರೋದ್ರಿಂದಾಗಿ ಯಾವುದೇ ಸಮಸ್ಯೆಗಳಿರ್ಬೋದು, ಎಷ್ಟೇ ಕಠಿಣವಾಗಿರ್ಬೋದು, ಎಲ್ಲವುದನ್ನು ಕೂಡ ಸಮರ್ಥವಾಗಿ ನಿಭಾಯಿಸಬಲ್ಲೆ ಅಂತ ಹೇಳುವಂಥ ಆತ್ಮಸ್ಥೈರ್ಯವು, ಬಲವು, ಧೈರ್ಯವೂ ಕೂಡ ವೃದ್ಧಿಯಾಗುವಂಥ ಯೋಗಗಳಿದೆ. ಸಹೋದರರಿಂದಲೂ ಕೂಡ ಸಹಕಾರಗಳು ಸಿಗುವಂಥ ಯೋಗಗಳಿದೆ. ನಿಮ್ಮ ಕೆಲಸ ಕಾರ್ಯದಲ್ಲಿ ಪ್ರಶಂಸೆಗಳು ಕೂಡ ಸಿಗುವಂಥ ಯೋಗಗಳಿದೆ. ಅದೇ ರೀತಿಯಾಗಿ ನಿಮ್ಮ ಪರಾಕ್ರಮದಿಂದಾಗಿ ಒಳ್ಳೊಳ್ಳೆ ಕೆಲಸ ಕಾರ್ಯವನ್ನು ಜಯಪ್ರಾಪ್ತಿಗೊಳಿಸುವಂಥ ಯೋಗ ಕೂಡ ಈ ಸಂದರ್ಭದಲ್ಲಿರುತ್ತೆ ವೀಕ್ಷಕರೇ. ಇನ್ನು ಚತುರ್ಥ ಸ್ಥಾನವನ್ನು ನೋಡೋದಾದರೆ ಚತುರ್ಥಾಧಿಪತಿಯಾಗಿರ್ತಕ್ಕಂಥ ಗುರು ಭಾಗ್ಯಸ್ಥಾನದಲ್ಲಿರೋದರಿಂದ ತಾಯಿಯ ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಾ. ಅದೇ ರೀತಿ ನಿಮ್ಮ ಕ್ಷೇತ್ರವನ್ನು ವೃದ್ಧಿ ಮಾಡಿಕೊಳ್ಳಲಿಕ್ಕೆ, ಅಂದರೆ ನೀವಿರ್ತಕ್ಕಂಥ ಜಾಗ ಇರಬಹುದು, ಮನೆ ಇರಬಹುದು,
ಅಥವಾ ವ್ಯವಹಾರ ಮತ್ತು ವ್ಯಾಪಾರ ಮಾಡುವಂಥ ಸ್ಥಳವನ್ನು ಭದ್ರಪಡಿಸಿಕೊಳ್ಳುವಂಥದ್ದು, ವಾಸ ಮಾಡುವಂಥ ಸ್ಥಳವನ್ನು ಹೊಸತಾಗಿ ನಿರ್ಮಾಣ ಮಾಡಲಿಕ್ಕಿರುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂಥದ್ದು, ಹೊಸ ಮನೆ ಕಟ್ಟುವಂಥ ಯೋಜನೆ, ಹೊಸ ಭೂಮಿಯನ್ನು ಖರೀದಿ ಮಾಡುವಂಥ ಯೋಜನೆಗಳನ್ನು ಮಾಡಿಕೊಳ್ಳುವಂಥ ಎಲ್ಲ ಯೋಗ ಕೂಡ ಈ ಸಂದರ್ಭದಲ್ಲಿರುತ್ತೆ ವೀಕ್ಷಕರೇ. ವಾಹನವನ್ನು ಖರೀದಿ ಮಾಡುವಂಥ ಯೋಗ ಕೂಡ ಈ ಸಂದರ್ಭದಲ್ಲಿರುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಪಂಚಮ ಸ್ಥಾನವನ್ನು ನೋಡೋದಾದರೆ ಪಂಚಮಾಧಿಪತಿಯಾಗಿರ್ತಕ್ಕಂಥ ಶನಿಯು 6ನೇ ಸ್ಥಾನದಲ್ಲಿರುವಂಥದ್ದು ಮಕ್ಕಳ ಆರೋಗ್ಯದಲ್ಲಿ ಮತ್ತು ವಿದ್ಯಾಭ್ಯಾಸದಲ್ಲಿ ಹೆಚ್ಚಿಗೆ ನಿಗಾ ಇಡಬೇಕಾದಂಥ ಅವಶ್ಯಕತೆಗಳಿದೆ. ಆಲಸ್ಯಗಳು ವೃದ್ಧಿಯಾಗುವಂಥ ಸಾಧ್ಯತೆಗಳಿರುತ್ತೆ. ಇವತ್ತು ಹೇಳಿದ ಕೆಲಸ ನಾಳೆ ಮಾಡೋದು, ನಾಳೆ ಹೇಳಿದ್ದನ್ನು ನಾಡಿದ್ದು ಮಾಡೋದು, ಈ ರೀತಿ ಡಿಲೇ ಆಗುವಂಥ ಸಾಧ್ಯತೆ ಕೂಡ ಈ ಸಂದರ್ಭದಲ್ಲಿರುತ್ತೆ. ಮಕ್ಕಳ ಯಾವುದೇ ಒಂದು ಆರೋಗ್ಯದ ವಿಷಯದಲ್ಲಿ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಸೂಕ್ತ ವೈದ್ಯರ ಮತ್ತು ಸೂಕ್ತ ಮಾರ್ಗದರ್ಶನವನ್ನು ತೆಗೆದುಕೊಂಡು ಮುಂದುವರೆದ್ರೆ ಅನುಕೂಲ ಇದೆ ವೀಕ್ಷಕರೇ. ಇನ್ನು ನಿಮ್ಮ ಮನಸ್ಸಿನಲ್ಲಿಯೂ ಕೂಡ ಒಳ್ಳೊಳ್ಳೆ ವಿಚಾರಗಳು, ವಿಶೇಷವಾಗಿರ್ತಕ್ಕಂತಹ ಬುದ್ಧಿಶಕ್ತಿಯಿಂದಾಗಿ ಬರ್ತಕ್ಕಂತಹ ಯೋಜನೆಗಳಲ್ಲಿ ನೀವು ತೊಡಗಿಸ್ಕೊಳ್ಳಿಕ್ಕೆ, ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿಕ್ಕೆ ಒಳ್ಳೆಯ ರೀತಿಯಾದಂತಹ ಒಂದು ಸಮಯ ನಿಮ್ಗೆ ಇದಾಗಿರುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. 6ನೇ ಸ್ಥಾನವನ್ನು ನೋಡೋದಾದರೆ 6ನೇ ಸ್ಥಾನದಲ್ಲಿ ತನ್ನ ಸ್ವಕ್ಷೇತ್ರದಲ್ಲಿರ್ತಕ್ಕಂಥ ಶನಿಯಿಂದಾಗಿ ಋಣ ಸಂದಾಯ ಆಗುವಂಥ ಯೋಗಗಳಿದೆ. ತೆಕ್ಕೊಂಡಂತಹ ಹಣ ಇರಬಹುದು, ವಸ್ತುಗಳನ್ನಿರ್ಬೋದು ವಾಪಸ್ ಹಿಂದಿರುಗಿಸುವಂತಹ ಯೋಗಗಳಿದೆ. ನೀವು ನೂತನವಾಗಿ ಖರೀದಿ ಮಾಡಿಕೊಳ್ಳುವಂಥ ಯೋಗ ಕೂಡ ಈ ಸಂದರ್ಭದಲ್ಲಿರುತ್ತೆ. ಸಾಲವನ್ನು ಮರುಪಾವತಿ ಮಾಡುವಂಥದ್ದು. ಇನ್ನು ನೀವು ಯೋಚನೆ ಮಾಡುವಂಥ ಅಥವಾ ಜಾಗ್ರತೆ ಇರಬೇಕಾದಂಥ ಅವಶ್ಯಕತೆಗಳಿದೆ ಅಂತ ಹೇಳುವಂಥ ವಿಷಯ ಏನು ಅಂತಂದರೆ, ಇನ್ನೊಬ್ಬರ ವಿಷಯದಲ್ಲಿ ಜವಾಬ್ದಾರಿಯುತವಾಗಿ ಸಹಿಯನ್ನು ಹಾಕುವಂಥದ್ದು, ನೀವು ಮುಂದೆ ನಿಂತು ಮಾಡಿಸುವಂಥದ್ದು, ಜವಾಬ್ದಾರಿ ತೆಕ್ಕೊಂಡು ಕೆಲವಷ್ಟು ವಿಚಾರದಲ್ಲಿ ಮುಂದಾಳುವಿಕೆಯನ್ನು ವಹಿಸಿ ಮಧ್ಯಸ್ಥಿಕೆಯನ್ನು ಮಾಡುವಂಥ ವಿಷಯದಲ್ಲಿ ಕೆಲವಷ್ಟು ಸಾಕ್ಷಿ ಪತ್ರಗಳಿಗೆ ಸಹಿ ಹಾಕುವಾಗ ಜಾಗ್ರತೆ ವಹಿಸಬೇಕಾದಂಥ ಅವಶ್ಯಕತೆಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. 7ನೇ ಸ್ಥಾನದಲ್ಲಿರತಕ್ಕಂಥ ರಾಹುವಿನಿಂದಾಗಿ ದಾಂಪತ್ಯ ಜೀವನದಲ್ಲಿ ಅಲ್ಪ ಸ್ವಲ್ಪ ವಾದ ವಿವಾದಗಳು, ಕಲಹಗಳು, ಮನಸ್ತಾಪಗಳೆಲ್ಲ ಬರುವಂಥ ಸಾಧ್ಯತೆಗಳಿದೆ. ಅದನ್ನು ಬೇಕಾದ ರೀತಿಯಲ್ಲಿ ನಿಮಗಿರ್ತಕ್ಕಂಥ ಸಂಸ್ಕಾರದಿಂದ, ನಿಮಗೆ ಇರ್ತಕ್ಕಂಥ ಬುದ್ಧಿಶಕ್ತಿಯಿಂದಾಗಿ, ನಿಮಗೆ ಇರತಕ್ಕಂತಹ ಸಂಯಮದಿಂದಾಗಿ ಇದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗುವಂಥ ಯೋಗಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಇನ್ನು 8ಮ ಸ್ಥಾನದಲ್ಲಿ ಅಷ್ಟಮಾಧಿಪತಿಯೇ ಇರೋದ್ರಿಂದ ಯಾವುದೇ ರೀತಿಯಾದಂಥ ಯೋಚನೆ, ಗೊಂದಲ, ಭಯ, ಭೀತಿಗಳಿಗೆ ಅವಕಾಶ ಇರೋದಿಲ್ಲ. ಒಳ್ಳೆಯ ಸಪೋರ್ಟ್ ಕೂಡ ಈ ಸಂದರ್ಭದಲ್ಲಿ ಸಿಗುತ್ತೆ. ಏನು ಹೆದರಬೇಕಾದಂಥ ಅವಶ್ಯಕತೆಗಳಿಲ್ಲ ವೀಕ್ಷಕರೇ. ಇನ್ನು 9ನೇ ಸ್ಥಾನದಲ್ಲಿರತಕ್ಕಂಥ ಗುರುವಿನಿಂದಾಗಿ ಒಳ್ಳೆಯ ರೀತಿಯ ಭಾಗ್ಯ ನಿಮಗೆ ಸಿಗುವಂಥದ್ದು, ಒಳ್ಳೆಯ ಅವಕಾಶ ಸಿಗುವಂಥದ್ದು, ಒಳ್ಳೆಯ ಲಕ್ ಅಂತ ಹೇಳ್ತೇವಲ್ಲ, ಅದು ಕೂಡ ಸಿಗುವಂಥ ಯೋಗಗಳಿದೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕಂಥ ಫಲ ಸಿಗುವಂಥ ಯೋಗ ಕೂಡ ಈ ಸಂದರ್ಭದಲ್ಲಿರುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನು 10ನೇ ಸ್ಥಾನವನ್ನು ನೋಡೋದಾದರೆ ಕರ್ಮಸ್ಥಾನ ಅಂತ ಹೇಳ್ತೇವೆ. ಕರ್ಮಸ್ಥಾನದಲ್ಲಿರ್ತಕ್ಕಂತಹ ರವಿಯಿಂದಾಗಿ ನಿಮ್ಮ ವ್ಯಯಾಧಿಪತಿ ಕರ್ಮಸ್ಥಾನದಲ್ಲಿರುವಂಥದ್ದು, ನಿಮ್ಮ ಹತ್ತಿರದಲ್ಲಿ ಯಾವುದಾದ್ರೂ ಕೆಲಸ ಕಾರ್ಯಗಳು ನಿಮಗೇ ಬರುತ್ತೆ. ಆ ಕೆಲಸ ಕಾರ್ಯವನ್ನು ನೀವು ಮಾಡಿ ಅದರಿಂದ ಒಳ್ಳೆಯ ಕೀರ್ತಿ, ಗೌರವವನ್ನು ಸಂಪಾದಿಸ್ತೀರಿ ಅಂತ ಹೇಳುವಂಥ ಸಂದರ್ಭದಲ್ಲಿ ಅದು ನಿಮ್ಮ ಕೈ ತಪ್ಪುವಂಥ ಸಾಧ್ಯತೆಗಳಿರುತ್ತೆ. ಜಾಗ್ರತೆಯಿಂದ ಮುಂದುವರಿರಿ. ಅನಗತ್ಯವಾಗಿ ಅಥವಾ ಕೆಲವಷ್ಟು ಗಡಿಬಿಡಿಯಿಂದಾಗಿ ತಗೊಳ್ಳುವಂಥ ನಿರ್ಧಾರಗಳಿಂದಾಗಿ ನಿಮಗೆ ಕೆಲವಷ್ಟು ನಷ್ಟಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಜಾಗ್ರತೆಯಿಂದ ಮುಂದುವರಿರಿ. ಇನ್ನು ಲಾಭಸ್ಥಾನವನ್ನು ನೋಡೋದಾದರೆ ಲಾಭಸ್ಥಾನದಲ್ಲಿ ಶುಕ್ರ ಇರೋದರಿಂದಾಗಿ, ಮಿತ್ರನ ಕ್ಷೇತ್ರದಲ್ಲಿರೋದರಿಂದಾಗಿ ಒಳ್ಳೆಯ ಧನಲಾಭ ಯೋಗ ಕೂಡ ಈ ಸಂದರ್ಭದಲ್ಲಿರುತ್ತೆ. ಸರಿಯಾದಂಥ ದಾರಿಯಲ್ಲಿ ದುಡಿಮೆಯನ್ನು ಮಾಡುವಂಥ ಯೋಗ ಕೂಡ ಈ ಸಂದರ್ಭದಲ್ಲಿರುತ್ತೆ. ಅನಗತ್ಯವಾದಂತಹ ಖರ್ಚು ವೆಚ್ಚಗಳನ್ನು, ಅನಾವಶ್ಯಕವಾದಂಥ ತಿರುಗಾಟವನ್ನು, ದುಶ್ಚಟಕ್ಕೆ, ದುರ್ಮಾರ್ಗಕ್ಕೆ ಎಲ್ಲ ನಿಮ್ಮ ಹಣವನ್ನು, ಸಮಯವನ್ನು ವ್ಯರ್ಥ ಮಾಡಬೇಡಿ. ಇದರಿಂದ ಗೌರವವೂ ಕೂಡ ಕಡಿಮೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಅದೇ ರೀತಿಯಾಗಿ 12ನೇ ಸ್ಥಾನದಲ್ಲಿರ್ತಕ್ಕಂತಹ ಈ ತಿಂಗಳಿನಲ್ಲಿ ಕೊನೆಯ ದಿವಸ ಬರತಕ್ಕಂತಹ ಬುಧನಿಂದಾಗಿ, ನಿಮ್ಮ ರಾಶ್ಯಾಧಿಪತಿ ಬುಧನಿಂದಾಗಿ ಸ್ವಲ್ಪ ದುಸ್ಸಾಹಸ ಮಾಡುವಾಗ ಅಥವಾ ಎತ್ತರದ ಸ್ಥಳದಲ್ಲಿ ಮಾಡುವಂಥ ಕೆಲವಷ್ಟು ಕೆಲಸ ಕಾರ್ಯದಲ್ಲಿ, ಅಂದರೆ ಏಣಿಯನ್ನು ಹತ್ತಿ ಮಾಡುವಂಥ ಕೆಲಸ ಕಾರ್ಯ, ಎಲೆಕ್ಟ್ರಿಷಿಯನ್ ಆಗಿರಬಹುದು ಅಥವಾ ಬೆಂಕಿಗೆ ಸಂಬಂಧಪಟ್ಟಿರಬಹುದು ಅಥವಾ ಇತ್ಯಾದಿ ಪೇಂಟಿಂಗ್ ಮಾಡುವಾಗಿರಬಹುದು ಅಥವಾ ಇನ್ನಿತರ ಕೆಲಸ ಕಾರ್ಯದಲ್ಲಿ ನಾವು ಮೇಲ್ಗಡೆ ಏರಿ ಮಾಡಬೇಕಾದಂಥ ಅವಶ್ಯಕತೆಗಳು, ಏನೋ ವಸ್ತು ಇಡಲಿಕ್ಕೋ ಮತ್ತೊಂದಕ್ಕೋ ಏನೋ ಹತ್ತಬೇಕಾದಂಥ ಅವಶ್ಯಕತೆಗಳಿದೆ. ಆ ಸಂದರ್ಭದಲ್ಲಿ ಜಾರಿಗೇರಿ ಬೀಳುವಂಥ ಸಾಧ್ಯತೆಗಳಿರುತ್ತೆ. ಅವಘಡಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಹೆದರಿಸುವಂಥದ್ದಲ್ಲ ವೀಕ್ಷಕರೇ, ಜಾಗ್ರತೆ ವಹಿಸಿ. ಇದಿಷ್ಟೆಲ್ಲ ಒಳ್ಳೆ ಫಲಗಳಿದ್ದರೂ ಕೂಡ ಅಲ್ಪ ಸ್ವಲ್ಪ ದೋಷ ಫಲಗಳ ಈ ಸಂದರ್ಭದಲ್ಲಿ ನೀವು ಅನುಭವಿಸೋದ್ರಿಂದಾಗಿ ಯಾವ ದೇವರ ಆರಾಧನೆ ಅಥವಾ ಯಾವ ಉಪಾಸನೆಯಿಂದಾಗಿ ಅದನ್ನು ಸರಿಪಡಿಸ್ಕೊಳ್ಬೋದು ಅಂತ ಹೇಳುವಂಥದ್ದನ್ನು ನೋಡುವುದಾದರೆ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಪ್ರತಿನಿತ್ಯ ಮಾಡುವುದರಿಂದಾಗಿ ಉತ್ತಮ ರೀತಿಯಾದಂಥ ಫಲವನ್ನು ಈ ತಿಂಗಳಿನಲ್ಲಿ ನೀವು ಕಾಣ್ತೀರಾ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಫಲಗಳು ನಿಮಗೆ ಸಿಗಲಿ, ಅವಕಾಶಗಳು ದೊರೀಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ನನ್ನ ಆರಾಧ್ಯ ದೇವರಲ್ಲಿ ಕೂಡ ನಾನು ಮಾಡ್ತೇನೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್.
ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆಯ ರೀತಿಯಾದಂತಹ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ನಿಮ್ಮ ಪ್ರೋತ್ಸಾಹಕ್ಕೆ ನಾನು ಆಭಾರಿಯಾಗಿದ್ದೇನೆ. ವೀಕ್ಷಕರೇ, ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ವಿಷಯಗಳನ್ನಾದರೂ ಕೂಡ ನೇರವಾಗಿ ಬಂದು ಪರಿಶೀಲನೆ ಮಾಡಿಕೊಂಡು ಬೇಕಾದಂಥ ಪರಿಹಾರವನ್ನು ಕಂಡುಕೊಳ್ಳಿ. ಕೆಳಗಡೆ ಕಾಣಿಸಿರತಕ್ಕಂತಹ ನಂಬರ್ಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟನ್ನು ತಗೊಳ್ಳಿ. ಅದೇ ರೀತಿ ಫೋನ್ನಲ್ಲಿ ಯಾವುದೇ ರೀತಿಯಂಥ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಿರಬಹುದು ಅಥವಾ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿರಬಹುದು ಯಾವುದೇ ವಿಷಯಗಳನ್ನು ಕನ್ಸಲ್ಟೇಷನನ್ನು ನಾವು ಮೊಬೈಲ್ನಲ್ಲಿ ಮಾಡಲ್ಲ. ನಿಜವಾಗಿ ಸಮಸ್ಯೆಯಲ್ಲಿ ನಾವು ಇದ್ದೇವೆ ಅಂತ ಹೇಳುವಂಥ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದರೆ ನೇರವಾಗಿ ಬಂದು ಕನ್ಸಲ್ಟೇಷನ್ ತಗೊಂಡು ಸರಿಯಾದಂಥ ಪರಿಹಾರವನ್ನು ಕಂಡುಕೊಳ್ಳಿ. ಫೋನ್ ಮೂಲಕ ಯಾವ ಪರಿಹಾರವೂ ಆಗಲ್ಲ. ಅರ್ಧ ಗಂಟೆಯಲ್ಲಿ ಪರಿಹಾರ, 1 ಗಂಟೆಯಲ್ಲಿ ಪರಿಹಾರ, 24 ಗಂಟೆಯಲ್ಲಿ ಪರಿಹಾರ, ಈ ರೀತಿಯಲ್ಲಿ ಹೇಳುವವರೆಲ್ಲ ಇರ್ತಾರೆ. ಆ ವಿಷಯದ ಬಗ್ಗೆ ನಾನು ಏನೂ ಮಾತಾಡಲ್ಲ. ಅವರಿಗೆಲ್ಲ ನಮಸ್ಕಾರ. ನೀವು ಏನೇ ವಿಷಯ ಇದ್ದರೂ ಕೂಡ ನೇರವಾಗಿ ಬನ್ನಿ, ಸರಿಯಾದಂಥ ಒಂದು ಪರಿಹಾರವನ್ನು ತಗೊಳ್ಳಿ. ಫೋನ್ ಮೂಲಕವಾಗಿ ನಾವು ಯಾವುದೇ ಪರಿಹಾರವನ್ನು ಅಥವಾ ಜ್ಯೋತಿಷ್ಯ ವಿಮರ್ಶೆಗಳನ್ನು ಮಾಡಲ್ಲ. ನಮಗೆಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್.